ಎಲ್ಲರಿಗೂ ನಮಸ್ಕಾರ. CK ಆಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾರೆಟ್ ಬಾದಾಮ್ ಹಲ್ವಾ ಮನೆಯಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಫಸ್ಟು ಒಂದು ಮಿಕ್ಸಿಗೆ ಬಾದಾಮಿ ಸ್ವಲ್ಪ ಜಜ್ಬಿಟ್ಟು ಹಾಕ್ಕೊಳ್ಳಿ, ಆವಾಗ ನೀಟಾಗಿ ಪೌಡ್ರ್ ಆಗುತ್ತೆ. ಈಗ ಇದು ಕ್ಲೋಸ್ ಮಾಡಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ನೈಸಾಗೆ. ಈಗ ಒಂದು ಬಾಣಲಿಗೆ ಒಂದು 2 ಚಮಚ 2ರಿಂದ 3 ಚಮಚ ಅಷ್ಟು ತುಪ್ಪ, ಈಗ ತುಪ್ಪ ಕಾದ್ಮೇಲೆ ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಇದು ಗೋಡಂಬಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಈಗ ಬ್ರೌನ್ ಕಲರ್ ಆಗಿದೆ. ಈಗ ಅದಕ್ಕೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಈಗ ದ್ರಾಕ್ಷಿ ಅದು ಊದ್ಕೊಳ್ಳುತ್ತೆ, ನೀಟಾಗಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಲ್ಲ ಈಗ ದ್ರಾಕ್ಷಿ ಊದ್ಕೊಂಡಿದೆ, ಇದು ಫ್ರೈ ಆಗಿದೆ. ಈಗ ಇದನ್ನೊಂದು ಪ್ಲೇಟಿಗೆ ತೆಗಿಯೋಣ. ಈಗ ಅದಕ್ಕೆ ಸಣ್ಣಕ್ಕೆ ತುರಿದಿರೋ ಅಂಥ ಕ್ಯಾರೆಟು, ಯಾಕೆಂದರೆ ಅದು ಲೈಟಾಗಿ ಹಸಿ ವಾಸನೆ ಹೋಗುತ್ತೆ, ಅದಕ್ಕೋಸ್ಕರ ನೀವು ತುಪ್ಪದಲ್ಲೇ ಚೆನ್ನಾಗಿ ಹುರಿಬೇಕು. ಈಗ ಅದಕ್ಕೆ ನಾನು ಹಾಲು ತೊಗೊಂಡಿದ್ದೀನಿ, ಹಾಲು ಹಾಕ್ತಾಯಿದ್ದೀನಿ. ನಾನು ಒಂದು ಬಟ್ಲಷ್ಟು ಹಾಲು ಹಾಕ್ತಾಯಿದ್ದೀನಿ, ಅಂದರೆ ಒಂದು 2-2.5 ಕಪ್ ಆಗ್ಬೋದು, ಅಷ್ಟು ಹಾಲು ಹಾಕ್ಕೊಳ್ಳಿ. ಈಗ ಇದು ಹಾಲಲ್ಲೇ ಬೇಯಬೇಕು ಕ್ಯಾರೆಟು, ನೀರು ಯೂಸ್ ಮಾಡೋಂಗಿಲ್ಲ, ಬರೀ ಹಾಲಲ್ಲೇ ಬೇಯಿಸ್ಬೇಕು. ನೋಡಿ ಈಗ ಚೆನ್ನಾಗಿ ಕುದ್ದಿದೆ, ಇದು ಹಾಲಲ್ಲೇ ಬೇಯ್ತಾ ಇದೆ ಕ್ಯಾರೆಟು. ನೋಡಿ ಹಾಲೆಲ್ಲ ನೀಟಾಗಿ ಕ್ಯಾರೆಟ್ ಎಳ್ಕೊಂಡಿದೆ. ಈಗ ಇದಕ್ಕೆ ಒಂದು 1/4 ಬಟ್ಲಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸಕ್ಕರೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಇರುತ್ತೆ. ಈಗ ಇದು ಸಕ್ಕರೆನೂ ಕರಗಿ ನೀರು ಬಿಟ್ಟು ಎಲ್ಲ ಎಳ್ಕೋಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ. ನೋಡಿ ಈಗ ಎಲ್ಲ ಸಕ್ಕರೆ ನೀರು ಬಿಟ್ಟಿದೆ ಚೆನ್ನಾಗೆ. ಈಗ ಇದಕ್ಕೆ ರುಬ್ಬಿದ್ವಲ್ಲ ಅದು ಪೌಡ್ರ್ ಹಾಕ್ಕೊಳ್ಳಿ, ಬಾದಾಮಿ ಪೌಡರು. ನೀವು ಬಾದಾಮಿ ಪೌಡ್ರ್ ಹಾಕಿದ ತಕ್ಷಣ ಗಟ್ಟಿ ಆಗಿಬಿಡುತ್ತೆ, ಯಾಕಂದರೆ ಬಾದಾಮಿ ನೀರೆಲ್ಲ ಎಳ್ಕೊಳ್ಳುತ್ತೆ. ತುಂಬ ಚೆನ್ನಾಗಿರುತ್ತೆ. ಬರೀ ಕ್ಯಾರೆಟ್ ಹಲ್ವಾ ಮಾಡೋದಕ್ಕಿಂತ ಈ ಥರ ಮಿಕ್ಸ್ ಮಾಡ್ಕೊತೀನಿ, ಸೂಪರಾಗಿರುತ್ತೆ. ಈಗ ಇದಕ್ಕೊಂದು 1/4 ಚಮಚ ಅಷ್ಟು ಏಲಕ್ಕಿ ಪೌಡರು. ನೋಡಿ ಅದು ನೀರು ಎಳ್ಕೊತ ಹಂಗೆ ಗಟ್ಟಿ ಆಗುತ್ತೆ ಬಾದಾಮು, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಈಗ ಗಟ್ಟಿ ಆಗಿದೆ, ನೋಡಿ ಎಷ್ಟು ಗಟ್ಟಿ ಆಗಿದೆ ಈಗ ಅಲ್ವಾ. ಈಗ ಇದಕ್ಕೆ ಕರ್ದಿರೋ ಅಂಥ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಳ್ಳಿ. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗೆ. ನೋಡಿ ಈಗ ಬಾಣಲಿ ಬಿಡ್ತಾ ಇದೆ, ಕೊನೆಯಲ್ಲಿ ಒಂದು ಚಮಚ ಅಷ್ಟು ಮತ್ತೆ ತುಪ್ಪ ಹಾಕ್ಕೊಳ್ಳಿ. ಈಗ ಇದು ತುಪ್ಪ ಎಲ್ಲ ಕರಗ್ಬಿಟ್ಟು ಬಾಣಲಿ ಬಿಡುತ್ತೆ, ಅಲ್ಲಿ ತನಕ ನೀವು ಇದೇ ಥರನೇ ಫ್ರೈ ಮಾಡ್ತಾ ಇರಿ. ನೋಡಿ ಈಗ ತುಪ್ಪ ಎಲ್ಲ ಬಿಡ್ಕೊತಾ ಇದೆ ಹಲ್ವಾಯಿಂದ. ನೋಡಿ ಈಗ ಗಟ್ಟಿಯಾಗಿ ತುಪ್ಪ ಎಲ್ಲ ಬಿಟ್ಕೊಂಡಿದೆ. ನೋಡಿ ಕ್ಯಾರೆಟ್ ಬಾದಾಮ್ ಹಲ್ವಾ ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ಬರೀ ಕ್ಯಾರೆಟ್ ಹಲ್ವಾ ತಿಂದು ಬೇಜಾರಾಗ್ತಿದ್ರೆ ನೀವು ಈ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಹಾಗೆ ವಿಡಿಯೋನ ಲೈಕು ಶೇರು ಮಾಡ್ತಾಯಿರಿ. ಹೀಗೆ ತುಂಬ ಅಡುಗೆಗಳಿದೆ, ನೋಡ್ತಾಯಿರಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.